ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಷ್ಟಗಿ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಇದೇ ಮೇ 11 ಮತ್ತು 12ರಂದು ಕುಷ್ಟಗಿಯಲ್ಲಿ ಚಾಲನೆ ನೀಡಲಾಗುತ್ತೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಂಗಳವಾರ ಭೇಟಿ ನೀಡಿ ಮಾತನಾಡಿದರು. ಗದಗವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಬ್ರಾಡ್ಗೇಜ್ ಹೊಸ ರೈಲು ಸಂಚಾರ ಹಾಗೂ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಚಾಲನೆ ಇದೇ ಮೇ 11 ಅಥವಾ 12ರಂದು ಉದ್ಘಾಟನೆ ಮಾಡಲಾಗುತ್ತೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೊಪ್ಪಳದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸೇರಿ ಇನ್ನಿತರ ಗಣ್ಯರು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದಿದ್ದಾರೆ. ಯಾಕೆ ಡೇಟ್ ಹೆಚ್ಚು ಕಮ್ಮಿ ಅಂತಂದರೆ ನಾವು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಮತ್ತೆ ನಿಲ್ಲಬಾರ್ದು, ಅವತ್ತಿಂದ ಪ್ರಾರಂಭ ಆಗ್ಬೇಕು ಟ್ರೈನು ಹುಬ್ಳಿಗೆ ಓಡ್ಸೋಕ್ಕೆ ಅಂತಂತ ಹೇಳಿದ್ರು. ಇಲ್ಲಿ ಒಂದು ಬಾರಿ ಅಂತ ಅವ್ರು ಅಂದರೆ ಇಲ್ಲಿ 2 ಬಾರಿ ಮಾಡಿಸಿ ಸರ್ ಚಲೋ ಆಗುತ್ತೆ ನಿಮಗೆ ಇದಾಗಲ್ಲ ಅಂತ ಹೇಳಿದ್ವಿ. ಆಯ್ತು 2 ಬಾರಿ ಮಾಡ್ಸೋಣ ಅಂತ ಮಾತಾಡಿದ್ದಾರೆ. ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಎಲ್ಲ ಇದು ಮಾಡಿದ್ರಿ ಅಂತಕ್ಕಂಥ ಮಾತಾಡಿದ್ರು. ಇದು ನೋಡೋಣ ಬಂದಿದ್ವಿ, ನೋಡ್ಕೊಂಡೋಗಲ್ಲ ಕೆಳಗಡೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡೋಕ್ಕೆ ಡಿಪಾರ್ಟ್ಮೆಂಟವ್ರು ಮಾಡ್ತಾರೆ. ಜನರಿಗೆ ಕರ್ಕೊಂಬರ ಅವ್ರಿಗೆ ಕರ್ಕೊಂಬರಕ್ಕೆ ಪಾಪ ನಾವು ಬರೋಕ್ಕೆ ಸುತ್ತಮುತ್ತ ಹಳ್ಳಿ ಅನ್ನೆಲ್ಲರೂ ಫಸ್ಟ್ ಟೈಮ್ ಆಗುತ್ತೆ. ಆ ಜೋಶಿಯರಿಗೆ ಹೇಳ್ತಾರೆ, ಜೋಶಿಯರು, ಬೊಮ್ಮೆಯರು, ಗದ್ದಿಗೌಡರು ಸೇರ್ಬೋದು ಅಂತ ಐತೆ ನೋಡಿ. ನಂದು 5,000 ಜನ ಫಸ್ಟ್ ಟೈಮ್ ಬರೋಕ್ಕೆ ಫೆಸಿಲಿಟಿ ಜನನೇ ಬರ್ಬೇಕಂತ ನಮ್ಮ ಕ್ರೆಡಿಟ್ ಯಾರಿಗೆ ಸೇರ್ತದೆ? ಸ್ಟೇಟ್ ಅಂದರೆ ಕುಷ್ಟಿಗೆ ಸೇರ್ಬೇಕಂದ್ರೆ ಕಾಂಗ್ರೆಸ್ನವ್ರಿಗೆ BJP ಅವೆಲ್ಲ ಸರ್ ಕಾಂಗ್ರೆಸ್ BJP ಏನೈತೆ ಇತ್ತು. ಕರಡಿ ಸಂಗಣ್ಣವ್ರಿದ್ದ ಕ್ರೆಡಿಟ್ ತೊಗೊಂಡು ಭಾಳ ಪ್ರಯತ್ನ ಮಾಡಿದ್ರು. ಪಾಪ ಅವರು ಮಾಡಿದ್ದಾರೆ ಕೆಲಸ ಇಲ್ಲ ಅಂತ ಹೇಳ, ಅವರು ವಿಸಿಟ್ ಮಾಡ್ರೆ ಆಗಿಲ್ಲ, ಬಟ್ ಅವ್ರು ಪ್ರಾರಂಭ ಮಾಡಿದರು. ಈಗಲೂ ಅದೇ ಗೌರ್ಮೆಂಟ್ ಇದೆ ಅಲ್ಲ ಸರ್, ಕಾಂಗ್ರೆಸ್ BJP ಪ್ರಶ್ನೆ ಬರ್ತದೆ. ಭಾಳ ದಿವಸ ನೆನೆಗುದಿ ಬಿದ್ದಿತ್ತು. ಅವರು ಸಂಸದಕ್ಕೆ ಸ್ಟಾರ್ಟ್ ಮಾಡಿದರು. ಮೋದಿಜಿ ಸರ್ಕಾರನೇ ಇತ್ತು. ಈಗಲೂ ಅದೇ ಇದೆ. ಮತ್ತು ನಮ್ಮ ಸಚಿವರು ಸೋಮಣ್ಣ ಸಾಹೇಬರು ಬಂದು ಇನಾಗ್ರೇಷನ್ ಮಾಡ್ತಾರೆ. ರಾಯರೆಡ್ಡಿ ಸಾಹೇಬರು ಕೇಳಿದ್ರು, ಮೊನ್ನೆ ಫೋನ್ ಮಾಡಿದ್ರು ನಂಗೆ. ಏನಂತ? ಅದೇ ಎಲ್ಲಿ ಮಾಡಿ ಕುಷ್ಟಗಿ ಮಾಡಿಬಿಡ್ತೀರಾ ಅಂದರೆ ಕುಷ್ಟಗಿ ಮಾಡ್ತೀವಿ ಸರ್ ಅಂತಂದೆ. ಆಯ್ತು, ಇಲ್ಲೇ ಮಾಡಾಡ್ತಾ ಅದೇನು ಪ್ರಶ್ನೆ ಇಲ್ಲ, ಅಲ್ಲೇ ಮಾಡಿ ಅಂತಂದ್ರೆ ನೀವು ಬರ್ಬೇಕ್ರಿಂದ ಬರ್ತೀನಿ ಅಂತ ಹೇಳಿ CM ಕೇಳೋಣ ಅಂತಂದ್ರೆ ಕೇಳ್ರಿ ನೋಡೋಣ ಬರ್ತಾರಂದ್ರೆ ಮತ್ತೆ ಪ್ರೋಟೋಕಾಲ್ ಮೇಂಟೈನ್ ಮಾಡಲೇಬೇಕು. ಜಿಲ್ಲೆ ಎಲ್ಲ ಶಾಸಕರು, ಸಂಸದರಿಗೂ ಮಾತಾಡಿದೆ ನಾನು. 10ಕ್ಕಾದ್ರೆ ನಾನು ಇರ್ತೀನಿ, 11, 12 ಆದರೆ ಸಿಂಗಾಪುರ್ಗೆ ಹೋಗ್ತೀನಿ, ಮತ್ತು ಅಣ್ಣಗಾರ ಹೇಳ್ತೀನಿ ಅಂತಂದು ಅವ್ನ ಪೇರು ಬಂದಮೇಲೆ ನೀವು ಬರೀ ಬಿಟ್ಟಿರ್ತೀರಲ್ಲ ಅಂತಂದೆ. ಇದಕ್ಕೂ ಮುನ್ನ ರೈಲ್ವೆ ಇಲಾಖೆ ನೈಋತ್ಯ ವಲಯ ಎಇಇ ಅಶೋಕ್ ಮುದಗೌಡರು ಹಾಗೂ ಇಲಾಖೆಯವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ನಂತರ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿ ಸುಮಾರು 800,000 ಜನ ಪಾಲ್ಗೊಳ್ಳಲಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರು ಆದ ಅಶೋಕ ಬಳುಟಗಿ, ಉಮೇಶ್ ಯಾದವ್, ಸುಕುಮನಿ ಸ್ವಾಮಿ, ಗುರುವೇನ್, ಶರಣಪ್ಪ ವಂದಾಲಿ, ವಾದಿರಾಜ್, ರೈಲ್ವೆ ಇಲಾಖೆ ನೈಋತ್ಯ ವಲಯ ಎಇಇ ಅಶೋಕ್ ಮುದಗೌಡರು ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.